ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಆತನು ದೊಡ್ಡವನಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ನಡೆಸುವಂತ ಕರ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಈ ವಿಶ್ರಾಂತಿಕರವಾದ ದಿನವನ್ನು ದೇವರಾದ ಕರ್ತನು ಇವತ್ತು ನನಗೂ ನಿಮಗೂ ಒಂದು ಉನ್ನತವಾದ ಒಂದು ಉದ್ದೇಶದ ಮೇರೆಗೆ ತನ್ನ ಕಾರ್ಯವನ್ನು ನಿಮ್ಮ ಮೂಲಕವಾಗಿ ನಡೆಸುವುದಕ್ಕೋಸ್ಕರವಾಗಿ ಈ ದಿನವನ್ನು ನಮಗೆ ಕೊಟ್ಟಿದ್ದಾನೆ. ನಿಜವಾಗಿ ಈ ದಿನದಲ್ಲಿ ದೇವರ ಮಕ್ಕಳು ಎಂಬುದಾಗಿ ಎನಿಸಿಕೊಳ್ಳೋರು ಕೂಡ ಈ ಮಳೆಗಾಲ, ಚಳಿ ಎಂಬುದಾಗಿ ಇನ್ನೂ ಕೂಡ ನಿದ್ರಾವಸ್ಥೆಯಲ್ಲಿ ಇರುವಂತಹ ಅನೇಕ ಜನರಿದ್ದಾರೆ. ಪ್ರಿಯ ದೇವಜನರೇ, ದೇವರ ವಾಕ್ಯ ಅದು ನಿನ್ನ ಜೀವಿತವನ್ನು ಈ ಅಗ್ಗಿಷ್ಟಿಕೆಯ ಆ ಬೆಂಕಿ ಹೇಗೆ ಆ ಕಾವು ಏರ್ತಾ 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 ಇಡೀ ಮನೆಗೆಲ್ಲ ಆ ಬಿಸಿಯನ್ನು ಕೊಡ್ತದೋ, ಅದೇ ರೀತಿಯಾಗಿ ದೇವರ ವಾಕ್ಯ ನಿನ್ನ ಜೀವಿತದ ಮೂಲಕವಾಗಿ ಅನೇಕರಿಗೆ ಆ ಪರಲೋಕದ ಬೆಳಕನ್ನು, ಆ ಪರಲೋಕದ ಬಿಸಿ ನಿನ್ನ ಮೂಲಕವಾಗಿ ಆತನು ಕೊಡುವಂತವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ನಾನು ನೀವು ಆತನಿಗೋಸ್ಕರವಾಗಿ ನಾವು ಅಗಲವಾಗಿ ಬಾಯಿ ತೆರಿಬೇಕು. ದೇವರ ವಾಕ್ಯ ಹೇಳ್ತದೆ, ನೀನು ಅಗಲವಾಗಿ ನೀನು ಬಾಯಿ ತೆರಿ, ನಾನು ಅದನ್ನು ತುಂಬಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಇದೆ. ಇವತ್ತು ನಾವು ಲೋಕದಲ್ಲಿ ಎಲ್ಲ ಸಂಗತಿಗಳಿಗೋಸ್ಕರವಾಗಿ ನಾವು ಬಾಯನ್ನು ತೆರಿತೀವಿ, ಆದರೆ ದೇವರಿಗೋಸ್ಕರ, ದೇವರ ವಾಕ್ಯಕ್ಕೋಸ್ಕರವಾಗಿ ಎಲ್ಲಿ ಕೂಡ ನಾವು ಯಾಕೆ ಬಾಯಿ ತೆರೆಯುವುದಿಲ್ಲ? ಅನ್ಯರ ಮಧ್ಯದಲ್ಲಿ ಪ್ರೈಸ್ ದಿ ಲಾರ್ಡ್ ಹೇಳಲಿಕ್ಕೆ ಕೂಡ ಅನೇಕರು ನಾಚಿಕೆ ಬರ್ತಾರೆ. ಪ್ರಿಯ ದೇವಜನರೇ, ನಿನ್ನ ಕರ್ತನು ಆ ಕ್ರೂಜೆಯಲ್ಲಿ ತೂಗಾಡುವಾಗ ಆತನಲ್ಲಿ ನೋಡತಕ್ಕ ಅಂದ ಚಂದಗಳು ಇರಲಿಲ್ಲ ರೀ. ಆತನು ಅಲ್ಲಿ ನಾಚಿಕೆ ಪಡಲಿಲ್ಲ. ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಆತನು ತನ್ನ ಜೀವಿತವನ್ನು, ತನ್ನ ದೇಹವನ್ನು ವೈರಿಗಳ ಕೈಗೆ ಒಪ್ಪಿಸಿಕೊಟ್ಟ. ಯಾಕಂದ್ರೆ ನಿನ್ನ ಜೀವಿತವನ್ನು ಸುಂದರವಾಗಿ ಇಡುವುದಕ್ಕೋಸ್ಕರವಾಗಿ, ನಿನ್ನೊಂದಿಗೆ ಇದ್ದುಕೊಂಡು ತನ್ನ ಕಾರ್ಯವನ್ನು ಸಾಧಿಸುವುದಕ್ಕೋಸ್ಕರವಾಗಿ. ಪ್ರಿಯ ದೇವಜನರೇ, ದೇವರು ಕೊಟ್ಟಿರುವಂತ ಇದು ಅತ್ಯಮೂಲ್ಯವಾದಂತ ಈ ಸಮಯವನ್ನು ದಾವೀದನು ಹೇಳ್ತಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಎಷ್ಟೋ ಸಂತೋಷವಾಯಿತು ಎಂಬುದಾಗಿ. ಇನ್ನು ಕೂಡ ದಾವೀದನು ಹೇಳ್ತಾನೆ, ಯೆಹೋವನ ಆಲಯದಲ್ಲಿ ಕಳೆದಂತ ಒಂದು ದಿನವು ಅದು ಇತರ ಸಹಸ್ರಾರು ದಿನಗಳಿಗಿಂತ ಅಮೂಲ್ಯವಾಗಿದೆ. ಯಾಕಂದ್ರೆ ಲೋಕದಲ್ಲಿ ಚಿಂತೆ, ಕಷ್ಟ, ವೇದನೆ, ಅವಮಾನ, ನಿಂದೆಗಳು ಅನೇಕ ಸಂಗತಿಗಳಿದೆ. ನಾವು ಅದನ್ನು ನೋಡ್ತಾ ಇದ್ದೀವಿ. ಆದರೆ ದೇವರ ಸಮ್ಮುಖಕ್ಕೆ ನಾವು ಬರುವಾಗ, ನಿಜವಾಗಿ ದೇವರ ಆತ್ಮನ ಮೂಲಕ ನಡೆಸಲ್ಪಡುವಾಗ, ಪರಲೋಕದ ಸಮಾಧಾನ ನಿನ್ನಲ್ಲಿ ಇಳಿದು ಬರುವಾಗ, ಲೋಕದ ಸಂಗತಿಗಳು ದೇವರ ಸನ್ನಿಧಿಯಿಂದ ನಿನ್ನನ್ನು ಅಗಲಿಸುವುದಿಲ್ಲ ಪ್ರಿಯರೇ. ಯಾಕಂದ್ರೆ ಅಲ್ಲಿ ಸಿಗುವಂತ ದೇವರ ವಾಕ್ಯವೆಂಬ ಆ ಸಮಾಧಾನ, ಆ ವಾಕ್ಯವೆಂಬ ಆಶೀರ್ವಾದ ನಿನ್ನ ಜೀವಿತವನ್ನು ನಡೆಸುವಂತದ್ದಾಗಿದೆ. ಸೋತು ಹೋದಂತ ವೇಳೆಯಲ್ಲಿ ಅದು ಎತ್ತಿ ಬಲಪಡಿಸುವಂತದ್ದಾಗಿದೆ. ದೇವರ ವಾಕ್ಯ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವಂತದ್ದಾಗಿದೆ. ಯಾಕಂದ್ರೆ ಪ್ರಿಯರೇ, ಈ ವಾಕ್ಯಕ್ಕೆ ಜೀವ ಇದೆ. ಯಾಕಂದ್ರೆ ಆ ಜೀವವುಳ್ಳ ದೇವರು ನಿನ್ನ ಹೃದಯದಲ್ಲಿ ವಾಸ ಮಾಡ್ತಿದ್ದಾನೆ. ಆತನು ನಿನ್ನ ಜೀವಿತಕ್ಕೆ ಅದು ಬೇಕೇ ಬೇಕು. ದೇವರಾದ ಕರ್ತನು, ವಾಕ್ಯವೆಂಬಾತನು ನನ್ನೊಂದಿಗೆ ನಿಮ್ಮೊಂದಿಗೆ ಇರದಿದ್ರೆ ನೀನು ಪರಿಪೂರ್ಣರಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ನಾನು ನಿನಗೆ ದೀರ್ಘಾಯುಷ್ಯನ ಅನುಗ್ರಹಿಸಿ ನಾನು ನಿನ್ನನ್ನು ತೃಪ್ತಿಪಡಿಸ್ತೇನೆ. ದೀರ್ಘಾಯುಷ್ಯ ಬೇಕಾ? ತೃಪ್ತಿಯಲ್ಲಿ ಅಂದ್ರೆ ಯಾವ ರೋಗ, ಬಲಹೀನತೆ ಯಾವುದು ನಿಮ್ಮನ್ನು ಮುಟ್ಟದಂತೆ ಕಾಪಾಡಿ ನಡೆಸಬೇಕಾ? ಆತನ ಹಸ್ತ ನನ್ನೊಂದಿಗೆ ನಿಮ್ಮೊಂದಿಗೆ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಲೋಕದ ಜನರೆಲ್ಲ ನಮ್ಮನ್ನು ಕೈ ಬಿಟ್ಟರು ಕೂಡ ದೇವರಾದ ಕರ್ತನ ಹಸ್ತ
ನನ್ನನ್ನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಅದು ಪ್ರೀತಿಯಿಂದ ತುಂಬಿದಂಥ ಹಸ್ತ, ಅದು ನಂಬಿಕೆಯಿಂದ ತುಂಬಿದಂಥ ಹಸ್ತ ಪ್ರಿಯರೇ, ಅದು ವಾಗ್ದಾನದಿಂದ ತುಂಬಲ್ಪಟ್ಟಂಥ ಹಸ್ತ. ನಾವು ಹೇಳ್ತೀವಿ ಅಬ್ರಹಾಮನಿಗೆ ಉಂಟಾದಂಥ ಆಶೀರ್ವಾದ ಕ್ರಿಸ್ತ ಯೇಸುವಿನ ಮೂಲಕ ಅದು ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ಹೇಳ್ತೀವಿ. ನಿಜವಾಗಿಯೂ ನಿನ್ನ ಕರ್ತನು ಅಬ್ರಹಾಮನ ಸಂತತಿಯಲ್ಲಿ ಬಂದಾತನು. ಯಾವಾಗ ಆ ಸಂತತಿಯಿಂದ ಈ ಲೋಕಕ್ಕೆ ತಂದೆಯಾದ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನ, ನಿನ್ನ ಜೀವಿತ ಅಬ್ರಹಾಮನಲ್ಲಿ ಉಂಟಾದಂಥ ಆಶೀರ್ವಾದ ವಾಗ್ದಾನ ತನ್ನ ಮಗನಲ್ಲಿಯೇ ಕೂಡ, ಮಗನ ಮೂಲಕವಾಗಿ ಮಗನನ್ನು ನಂಬಿ ರಕ್ಷಣೆ ಹೊಂದುವಂತ ಪ್ರತಿಯೊಂದನ್ನು ಆತನ ಮಗನು ಮಗಳಾದ ನನಗೂ ನಿನಗೂ ಆ ವಾಗ್ದಾನ ನೆರವೇರ್ತದೆ. ಹಲ್ಲೆಲೂಯ. ಆ ವಾಗ್ದಾನವನ್ನು ನಾನು ನೀನು ಹೊಂದಿಕೊಳ್ಬೇಕು. ಅದಕ್ಕೋಸ್ಕರ ಪ್ರಿಯರೇ, ಆ ವಾಗ್ದಾನ ಮಾಡಿದ ಆತನು ನಿನ್ನ ಜೀವಿತದಲ್ಲಿ, ನಿನ್ನ ವಿಷಯದಲ್ಲಿ ಆತನು ನಂಬಿಕೆ ಉಳ್ಳವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ದೇವರ ವಾಕ್ಯ ಅಂದರೆ ದೇವರ ಆತ್ಮನು, ವಾಕ್ಯವೆಂಬ ಆತನು ನಿಮ್ಮ ಮಧ್ಯದಲ್ಲಿದ್ದು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕಿರುವಂಥ ಮಾತು ದೇವರ ವಾಕ್ಯ. ಮತ್ತಾಯನು ಬರೆದ ಸುವಾರ್ತೆ 13ನೇ ಸಂಧಿ 31, 32ನೇ ವಚನವನ್ನು ಮಾತ್ರ ನಾವು ಧ್ಯಾನ ಮಾಡೋಣ. 31, 32. ಆತನು ಮತ್ತೊಂದು ಸಾಮ್ಯವನ್ನು ಹೇಳಿದನು. ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಅದರ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಇವತ್ತು ನನ್ನನ್ನು ನಿಮ್ಮನ್ನು ದೇವರಾದ ಕರ್ತನು, ನಿನ್ನ ಕರ್ತನಾದ ಯೇಸು ಕ್ರಿಸ್ತನು ಒಂದು ಸಾಸಿವೆ ಕಾಳಿಗೆ ಹೋಲಿಕೆ, ಒಂದು ಸಾಸಿವೆ ಕಾಳು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಂದು ಸಾಸಿವೆ ಕಾಳಿನಷ್ಟು ನಿನಗೆ ನಂಬಿಕೆ ಇದ್ದರೆ ಈ ಬೆಟ್ಟವನ್ನು ಕಿತ್ತೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳುವುದಾದ್ರೆ ಅದು ಬೀಳ್ತದೆ ಎಂಬುದಾಗಿ. ಇವತ್ತಿನ ಪ್ರಿಯ ದೇವ ಜನರೇ, ಇವತ್ತು ದೇವರಾದ ಕರ್ತನು ದೊಡ್ಡದಾಗಿ ನಿನ್ನ ಒಂದು ಸಾಸಿವೆ ಕಾಳಿನ ಓಪಾದಿಯಲ್ಲಿ ಇವತ್ತು ನೋಡ್ತಿದ್ದಾನೆ. ಒಂದು ಸಾಸಿವೆ ಕಾಳಿನ ಓಪಾದಿಯಲ್ಲಿ ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಇವತ್ತು ಆರಿಸಿಕೊಂಡ ಆತನಿಗೆ ಇವತ್ತು ನಾನು ನೀನು ಸಾಸಿವೆ ಕಾಳು ನಿಜವಾಗಿ ಒಳ್ಳೆ ಸಾಸಿವೆ ಕಾಳಾಗಿದ್ದೇವ, ಹೊಟ್ಟು ಸಾಸಿವೆ ಕಾಳಾಗಿದ್ದೇವ? ಹಲ್ಲೆಲೂಯ. ದೇವರಾದ ಕರ್ತನು ನಿನ್ನನ್ನು ಒಂದು ಒಳ್ಳೆ ಸಾಸಿವೆ ಕಾಳಿನಾಗಿ ಆರಿಸಿಕೊಂಡಿದ್ದಾನೆ. ಇವತ್ತು ಆರಿಸಿಕೊಂಡ ಆತನಿಗೆ ಈ ಒಂದು ಸಾಸಿವೆ ಕಾಳು ಬರೇ ಎಲ್ಲ ಕಾಳುಗಳಿಗಿಂತಲೂ ಅದು ಬರೇ ಸಣ್ಣದಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೊಡ್ಡ ಸಂಗತಿಯನ್ನು ದೇವರು ನಮ್ಮಲ್ಲಿ ನಿರೀಕ್ಷೆ ಮಾಡ್ತಿಲ್ಲ. ಒಂದು ಸಣ್ಣ ವಿಚಾರ, ಒಂದು ಸಾಸಿವೆ ಕಾಳು. ತನ್ನ ಶಿಷ್ಯರಿಗೆ ಹೇಳ್ತಿದ್ದಾನೆ ಇಲ್ಲಿ ಯೇಸು ಸ್ವಾಮಿ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಸಂದೇಹ ಪಡ್ತೀರಿ? ಒಂದು ಸಾಸಿವೆ ಕಾಳಿನಷ್ಟು ಕೂಡ ನಿಮಗೆ ನಂಬಿಕೆ ಇಲ್ಲವೋ ಎಂಬುದಾಗಿ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ದೇವರಾದ ಕರ್ತನು ಸಾಸಿವೆ ಕಾಳು ಎಂಬುದಾಗಿ ಯಾಕೆ ಹೇಳ್ತಿದ್ದಾನೆ? ಇವತ್ತು ಸಾಸಿವೆ ಕಾಳು, ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಕಾಳಾಕಿ ಚಟಿಪಿಟಿ ಅದು ಸೌಂಡ್ ಮಾಡಲ್ಲ, ಆದರೆ ಸಾಸಿವೆ ಕಾಳು ಸೌಂಡ್ ಮಾಡ್ತಾರೆ. ಸಾಸಿವೆ ಕಾಳು ಯಾವ ಪದಾರ್ಥಕ್ಕೂ ಕೂಡ ನೋಡಿ, ಇವತ್ತಿನ ದಿನದಲ್ಲಿ ನಿಮ್ಮ ಮನೆಗಳಲ್ಲಿ ನೀವು ಸಾಸಿವೆ ಕಾಳನ್ನು ಒಂದು ಒಗ್ಗರಣೆಗೆ ಫೈನಲ್ ಆಗಿ ಒಂದು ಟೇಸ್ಟಿಗೆ ಅದನ್ನು, ಹಲ್ಲೆಲೂಯ, ಅದು ಟೇಸ್ಟ್ ಉಂಟು ಮಾಡ್ತದೆ. ಅದು ಚಟಪಟ ಹೇಳ್ತದೆ. ಹಲ್ಲೆಲೂಯ.
ಇಷ್ಟು ಸಣ್ಣ ಸಾಸಿವೆ ಕಾಳಾದರೂ ಕೂಡ ಅದು ಏನಾಗ್ತದೆ, ಚಟಪಡಿಸ್ತಿದ್ದಾರೆ. ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು ಈ ಲೋಕದಲ್ಲಿ ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ ಇಟ್ಟಂತ ವೇಳೆಯಲ್ಲಿ ಈ ಸಾಸಿವೆ ಕಾಳಿನ ಉಪಾದಿಯಲ್ಲಿ ನಮ್ಮ ಸೌಂಡ್ ಅಂದರೆ ದೇವರ ವಾಕ್ಯ ಎಂಬ ಸುವಾರ್ತೆಯ ಆ ಸೌಂಡು ಎಲ್ಲರೂ ಕೇಳ್ತಾ ಇದ್ದಾರೆ. ಇವತ್ತು ಎಷ್ಟು ಕಡೆಗೆ ನಾನು ನೀನು ಸಾಸಿವೆ ಕಾಳಿನ ಪಾದದಲ್ಲಿ ಎಷ್ಟು ಜನರ ಜೀವಿತಕ್ಕೆ ನಾನು ನೀವು ಬೆಳಕಾಗಿದ್ದೇವೆ. ಇವತ್ತು ನಮ್ಮನ್ನು ಪ್ರಶ್ನೆ ಮಾಡೋಣ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತದೆ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ತನ್ನ ಹೊಲದಲ್ಲಿ ಬಿತ್ತಿದನು. ತನ್ನ ಹೊಲದಲ್ಲಿ, ಎಲ್ಲಿ ಸಾಸಿವೆ ಕಾಳು ಬಿತ್ತಲಿಕ್ಕೆ ದೊಡ್ಡ ಹೊಲ ಬೇಕಾ? ಹಲೋ. ಆದ್ರೆ ಒಬ್ಬ ಮನುಷ್ಯನು ಏನ್ ಮಾಡ್ತಾನೆ ಅಂತ ದೊಡ್ಡ ಹೊಲ, ಹಾಗಾದ್ರೆ ಅವನಲ್ಲಿ ಆ ನಂಬಿಕೆ ಎಷ್ಟಿರ್ಬೋದು? ಅವನು ಬಿತ್ತುವಂತ ಒಂದು ಕಾಳು ಇಡೀ ಹೊಲದಲ್ಲಿ ಅವನು ಬಿತ್ತುವಂಥದ್ದು ಕಾಳು, ಒಂದು ಕಾಳು. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಯೇಸು ಒಂದು ಸಾಮ್ಯವನ್ನು ಅವರಿಗೆ ಹೇಳಿದ, ಅದೇನೆಂದರೆ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿ. ಹಲ್ಲೆಲೂಯಾ. ಇವತ್ತು ಈ ಹೊಲ ಅಂದರೆ ನನ್ನ ನಿನ್ನ ಜೀವಿತ. ದೇವರು ನನಗೆ ನಿನಗೆ ಕೊಟ್ಟಂತ ಒಂದು ಒಳ್ಳೆ ಲೈಫ್, ಹೊಸ ಒಂದು ಜೀವಿತ. ಇವತ್ತು ಸಾಸಿವೆ ಕಾಳಿನಂತೆ ಇರುವಂತಹ ದೇವರ ವಾಕ್ಯವನ್ನು ನನ್ನ ನಿನ್ನ ಹೃದಯ ಎಂಬ, ನನ್ನ ನಿನ್ನ ಜೀವಿತವೆಂಬ ಪ್ರಯಾಣದಲ್ಲಿ ಇದನ್ನು ನಾವು ಉಪಯೋಗಿಸ್ತಿದ್ದೇವ. ನಾವು ಎಲ್ಲಿ ಬಿತ್ತುತ್ತಾ ಇದ್ದೀವಿ? ಇವತ್ತು ಒಬ್ಬ ಮನುಷ್ಯನು ಒಂದು ಒಳ್ಳೆ ಹೊಲದಲ್ಲಿ ಅದನ್ನು ಬಿತ್ತಿದ್ದಾನೆ. ಇವತ್ತು ನಾನು ನೀವುಗಳು ಲೋಕದಲ್ಲಿ ದೇವರಾದ ಕರ್ತನು ನನ್ನನ್ನು ನಿನ್ನನ್ನು ಒಂದು ಸಾಸಿವೆ ಕಾಳಿನಷ್ಟು ಆ ನಂಬಿಕೆ, ಇವತ್ತು ದೇವರಾದ ಕರ್ತನು ನನ್ನ ನಿನ್ನ ಮೇಲೆ ಇಟ್ಟಂತ ನಂಬಿಕೆ, ಆತನು ಇಟ್ಟಂತ ನಂಬಿಕೆ ದೊಡ್ಡದು. ನನ್ನಲ್ಲಿ ನಿನ್ನಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ನಂಬಿಕೆ ಇದೆಯಾ? ಆ ನಂಬಿಕೆ ಎಂಬ ಸೇವೆಯನ್ನು ಇವತ್ತು ನಾನು ನೀವು ಮಾಡ್ತಾ ಇದ್ದೇವಾ? ಎಷ್ಟು ಹೃದಯ ಎಂಬ ಆಲಯದಲ್ಲಿ, ಹೃದಯ ಎಂಬ ಹೊಲದಲ್ಲಿ ಎಷ್ಟು ಜನರ ಹೃದಯದಲ್ಲಿ ದೇವರ ವಾಕ್ಯವನ್ನು ನಾವು ಬಿತ್ತುತ್ತಾ ಇದ್ದೀವಿ. ಇವತ್ತು ದೇವರು ನಮಗೆ ಒಳ್ಳೆ ಆಯುಷ್ಕಾಲವನ್ನು ಕೊಟ್ಟಿದ್ದಾನೆ. ದಿನ ದಿನ ಹೊಸ ದಿನವನ್ನು ನೋಡುವಂತೆ ಮಾಡ್ತಿದ್ದಾನೆ. ವಾರಗಳು, ತಿಂಗಳುಗಳು, ವರ್ಷಗಳು ಕಳೀತಿದೆ. ನಾವು ವ್ಯರ್ಥವಾಗಿ ನಾವು ಕಳೀತಿದ್ದೇವ. ನಮ್ಮ ಜೀವಿತ ಒಂದು ಹೊಲವಾಗಿದೆ ಪ್ರಿಯರೇ. ಒಬ್ಬ ಮನುಷ್ಯನೆಂದ್ರೆ ಪರಲೋಕದ ತಂದೆಯಾದ ದೇವರು ತನ್ನ ವಾಕ್ಯವೆಂಬ ಆ ಸಾಸಿವೆ ಕಾಳನ್ನು ನನ್ನ ನಿನ್ನ ಜೀವಿತದಲ್ಲಿ, ನನ್ನ ನಿನ್ನ ಹೃದಯದಲ್ಲಿ ಅದನ್ನು ಬಿತ್ತಿದ್ದಾನೆ. ನನ್ನ ನಿನ್ನ ಹೃದಯ ಎಂಬ ಹೊಲದಲ್ಲಿ, ನನ್ನ ನಿನ್ನ ಜೀವಿತ ಎಂಬ ಹೊಲದಲ್ಲಿ ಬಿತ್ತಲ್ಪಟ್ಟಂತೆ ಈ ವಾಕ್ಯ ನಾನು ನೀನು ಎಷ್ಟು ಜನರ ಹೃದಯಗಳಲ್ಲಿ ಇವತ್ತು ನಾನು ನೀವು ಬಿತ್ತುತ್ತಾ ಇದ್ದೀವಿ. ದೇವರು ಕೊಟ್ಟಂತ ಸಮಯವನ್ನು, ದೇವರು ಕೊಟ್ಟಂತ ಆಯುಷ್ಕಾಲವನ್ನು ವ್ಯರ್ಥವಾಗಿ ನಾನು ನೀವು ಕಳೀತಾ ಇದ್ದೇವಾ? ಪ್ರಿಯ ದೇವ ಜನರೇ, ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತ ವಾಗ್ದಾನ ಇವತ್ತು ನನಗೂ ನಿನ್ಗೂ ವಾಗ್ದಾನ ಮಾಡಲ್ಪಟ್ಟಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಕೊರತೆಗಳನ್ನೇ ನಾವು ಹೇಳ್ತಾ ಇದ್ದೇವಾ? ಚಿಂತೆಗಳನ್ನೇ ಹೇಳ್ತಿದ್ದೇವಾ? ನಮ್ಮ ಬಲಹೀನತೆಗಳನ್ನೇ ನಾವು ಹೇಳ್ತಿದ್ದೇವಾ? ದೇವರು ನಮ್ಮಲ್ಲಿ ಇಟ್ಟಿರುವಂತ ಆ ನಂಬಿಕೆಯನ್ನು ನಾವು ಯಾವಾಗಲೂ ನೋಡ್ತಾ ಇದ್ದೀವಾ? ಓ ನನ್ನ ದೇವರು ನನ್ನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟದ್ದು ಒಂದು ಸಾಸಿವೆ ಕಾಳನಾಗಿ. ಈ ಲೋಕದಲ್ಲಿ ತಾಯ ಗರ್ಭದಲ್ಲಿ ಒಂದು ಸಾಸಿವೆ ಕಾಳಿನ ಉಪಾದಿಯಲ್ಲಿ ಈ ಲೋಕಕ್ಕೆ ನನ್ನನ್ನು ನಿಮ್ಮನ್ನು ಕಳಿಸಿದ್ದಾನೆ. ಮುಂದಿನ ದಿನದಲ್ಲಿ ಬೆಳೆದು ಬರುವಾಗ ಹೊಲ ನಮ್ಮ ನಿಮ್ಮ ಜೀವಿತ, ಈ ಹೊಲ ಅಂದ್ರೆ ನನ್ನ ನಿನ್ನ ಜೀವಿತವಾಗಿದೆ ಪ್ರಿಯರೇ. ಇವತ್ತು ಈ ಹೊಲದಲ್ಲಿ ನನಗೆ ನಿಮಗೆ ಕೊಟ್ಟಿರುವಂಥ ಈ ಜೀವಿತದಲ್ಲಿ ಹೊಟ್ಟೆ ಕಿಚ್ಚು, ಮತ್ಸರ, ಬೇಡವಾದ ಒಬ್ಬನ ಬಗ್ಗೆ ಬೇಡವಾದ ಮಾತನಾಡುವಂಥದ್ದು, ಕಹಿಯಾದ ಭಾವನೆ, ಸಿಟ್ಟು ಇದೇ ತುಂಬಿಕೊಂಡಿದೆಯಾ? ನಿಜವಾದ ಹೊಲ ಅದು ಮೆದುವಾಗಿರ್ತದೆ. ನಿಜವಾದ ಹೊಲ ಅದು ಮೆದುವಾಗಿರ್ತದೆ. ನಿಜವಾಗಿ ಆ ಮೆದು ಸ್ಥಳದಲ್ಲಿ ಬಿತ್ತುವಾಗ ಅಲ್ಲಿ ಅದರ ಬೇರು ಆಳಕ್ಕೆ ಹೋಗ್ತದೆ. ಇವತ್ತು ನಿಜವಾದ
ಆ ಯಜಮಾನನು, ಆ ಪರಲೋಕದ ರಾಜ್ಯದ ಒಡೆಯನಾಗಿರುವಂಥ ಆ ತಂದೆಯಾದ ದೇವರು ನನ್ನನ್ನು ನಿನ್ನನ್ನು ಈ ಲೋಕಕ್ಕೆ ಸಾಸಿವೆ ಕಾಳಿನ ಉಪಾಧಿಯಲ್ಲಿ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಈ ಲೋಕ ಎಂಬ ಭೂಮಿಯಲ್ಲಿ ನನ್ನನ್ನು ನಿನ್ನನ್ನು ಇಟ್ಟಿದ್ದಾನೆ. ನಾನು ನೀನು ಈ ಲೋಕ ಎಂಬ ಭೂಮಿಯಲ್ಲಿ ನಾನು ಜೀವಿಸ್ತಾ ಇದ್ದೀವಿ. ಎಷ್ಟು ದೇವರಾದ ಕರ್ತನಿಗೆ ಸಾಕ್ಷ್ಯ ಜೀವಿತವನ್ನು ಮಾಡ್ತಾ ಇದ್ದೀವಿ. ಎಷ್ಟು ಜನರಿಗೆ ಸುವಾರ್ತೆಯನ್ನು ಸಾರ್ತಾ ಇದ್ದೀವಿ. ಎಷ್ಟು ಜನರನ್ನು ದೇವರ ರಾಜ್ಯಕ್ಕೆ ನಡೆಸಲ್ಪಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟೋ ಜನ ಹೇಳ್ತಾರೆ, ನನ್ನದೇ ಕತೆ ದೊಡ್ಡದಾಗಿದೆ, ಇನ್ನೊಬ್ಬರ ವಿಚಾರ ನಾನು ಯಾಕೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಕತೆ ದೊಡ್ಡದಾಗದಂತೆ ದೇವರ ಆತ್ಮನಿಗೆ ನೀನು ಒಪ್ಪಿಸಿಕೊಡುವುದಾದರೆ ನಿನ್ನ ಕಥೆಯನ್ನು ಕೂಡ ಕ್ಲಿಯರ್ ಮಾಡ್ತಾನೆ. ಇನ್ನೊಬ್ಬರ ಕಥೆಯನ್ನು ಕ್ಲಿಯರ್ ನಿನ್ನ ಮೂಲಕ ಮಾಡಲಿಕ್ಕೆ ದೇವರು ರೆಡಿ ಇದ್ದಾನೆ. ಇವತ್ತು ಒಂದು ಸಂಗೀತಗಾರನ ಹೇಳ್ತಾನೆ, ಈ ವ್ಯರ್ಥ ಚಿಂತೆ ಬಿಟ್ಟು ವಿಶ್ವಾಸ ನಿತ್ಯವು ಸರ್ವೇಶನಲ್ಲಿ ಇಟ್ಟು ನಿರ್ಭೀತನಾಗಿ ನೀನು ವಾಸಿಸು ಎಂಬುದಾಗಿ. ಹಲ್ಲೆಲೂಯಾ. ಈ ವ್ಯರ್ಥವಾದ ಈ ಲೋಕದ ಚಿಂತೆಯನ್ನು ಬಿಟ್ಟು ಲೋಕದಲ್ಲಿ ಜೀವಿಸುವಂಥ ವೇಳೆಯಲ್ಲಿ ಚಿಂತೆ ಪ್ರತಿಯೊಬ್ಬನಿಗೆ ಇದೆ ಪ್ರಿಯರೇ. ಆ ಚಿಂತೆ ನಿಮ್ಮನ್ನು ಚಿತೆಗೆ ನಡೆಸಬಾರ್ದು. ಹಲ್ಲೆಲೂಯಾ. ಆ ಚಿಂತೆ ನಿಮ್ಮನ್ನು ಚಿತೆಗೆ ನಡೆಸಬಾರ್ದು. ಇವತ್ತು ಎಷ್ಟೋ ಜನರ ದೇಹದಲ್ಲಿ ಬಲಹೀನತೆ, ರೋಗಗಳು ಯಾಕೆ ಬರ್ತಾ ಇದೆ? ವ್ಯರ್ಥವಾದ ಚಿಂತೆಗಳನ್ನು ಮಾಡಿ ದೇವರು ಕೊಟ್ಟಿರುವಂತಹ ಆಯುಷ್ಕಾಲವನ್ನು ದೇವರ ಮಹಿಮೆಗೋಸ್ಕರವಾಗಿ ಉಪಯೋಗಿಸದೆ ಬೇಡವಾದ ರೋಗದ ಬಲಹೀನತೆಗಳನ್ನು ತನ್ನ ದೇಹಕ್ಕೆ ಮಾತನಾಡಿಕೊಳ್ಳುವಂಥದ್ದು. ನನಗೆ ಈ ಥರದ್ದು ಇದಾಗ್ತಾ ಉಂಟು, ಈ ಥರ ಬಲಹೀನತೆ, ಇಂಥ ರೋಗ ಉಂಟಾ, ಈ ಥರ ಬಲ ಉಂಟು, ನಾನು ಚೆಕಪ್ಪಿಗೆ ಹೋದೆ, ಡಾಕ್ಟರ್ ಹೇಳಿದ್ದು ಇಂಥ ರೋಗ, ಇಂಥ ಬಲಹೀನತೆ. ಈ ಒಂದು ಕಾಳು ಅವರು ಬಿತ್ತುವಂಥ ಒಂದು ಸಂಶಯದ ಆ ಮಾತು ನಿನ್ನ ಜೀವಿತವನ್ನೇ ನಾಶ ಮಾಡ್ತದೆ. ಪ್ರಿಯ ದೇವಜನರೇ, ಈ ವ್ಯರ್ಥವಾದ ಚಿಂತೆಗಳಿಗೆ, ಲೋಕದ ಮಾತುಗಳಿಗೆ ನೀನು ಕಿವಿಗೊಟ್ಟು ನಿನ್ನ ಜೀವಿತವನ್ನು ನೀನು ಹಾಳು ಮಾಡಿಕೊಳ್ಳುವುದಕ್ಕಿಂತಲೂ ದೇವರಾದ ಕರ್ತನು ಒಂದು ಸಾಸಿವೆ ಕಾಳಿನೋಪಾದಿಯಲ್ಲಿ ನಿನ್ನನ್ನು ಈ ಲೋಕದಲ್ಲಿ ನಿನ್ನನ್ನು ತನ್ನ ಒಂದು ಉದ್ದೇಶದ ಮೇರೆಗೆ ನಿಮ್ಮನ್ನು ಇಟ್ಟಿದ್ದಾನೆ. ಪ್ರಿಯರೇ, ನಿಮ್ಮಲ್ಲಿ ವಾಗ್ದಾನವನ್ನು ಮಾಡಿ ಆತನು ಈ ಲೋಕಕ್ಕೆ ಕಳಿಸಿದ್ದಾನೆ. ಒಂದು ಸಾಸಿವೆ ಕಾಳು, ಅದು ನಾನು ನೀವಾಗಿದ್ದೀವಿ. ಹಲ್ಲೆಲೂಯಾ. 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 ಆ ಒಂದು ಸಾಸಿವೆ ಕಾಳು ನಾನು ನೀವಾಗಿದ್ದೀವಿ. ನಿಜವಾಗಿ ಆ ಪರಲೋಕದ ರಾಜ್ಯದ ಒಡೆಯನಿಗೆ ನಿನ್ನ ಮೇಲೆ ನಂಬಿಕೆಯನ್ನಿಟ್ಟು ಈ ಲೋಕಕ್ಕೆ ಕಳಿಸಿಕೊಟ್ಟಂತ ನಾನು ನೀನು ಆತನಿಗೆ ನಂಬಿಗಸ್ತಕರಾಗಿದ್ದೇವಾ? ಯಜಮಾನನಾಗಿ ಆತನನ್ನು ನಾನು ನೀವು ಗೌರವಿಸ್ತಾ ಇದ್ದೇವಾ? ಹಲ್ಲೆಲೂಯಾ. ಅಲ್ಲ, ವ್ಯರ್ಥವಾದ ಲೋಕದ ಜನರು ಚಿಂತೆ ಮಾಡುವ ರೀತಿಯಲ್ಲಿ ಚಿಂತಿಸಿ ದೇವರು ನನಗೋಸ್ಕರ ನಿಂಗೋಸ್ಕರ ಇಟ್ಟಿರುವುದನ್ನು ನಿನ್ನ ಕಣ್ಣುಗಳು ಕಾಣದೆ ಕಳ್ಕೊಳ್ತಾ ಇದೆಯಾ? ದೇವರಾದ ಕರ್ತನು ನಿನ್ನ ಜೀವಿತದಲ್ಲಿ ವಾಗ್ದಾನ ಮಾಡಿದ ದೇವರು. ಆತನ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಬೇಕೆಂಬುದು ಆತನ ಒಂದು ಉನ್ನತವಾದ ಉದ್ದೇಶ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೊಟ್ಟಿರುವಂತಹ ಆಯುಷ್ಕಾಲ ವ್ಯರ್ಥವಾಗಿ ಕಳೆಯದೆ ದೇವರು ಕೊಟ್ಟಿರುವಂತಹ ಆಯುಷ್ಕಾಲವನ್ನು ಅಮೂಲ್ಯ ಎಂಬುದಾಗಿ ತಿಳ್ಕೊಂಡು ಅನೇಕ ಜನರನ್ನು ಒಂದೊಂದು ಸಾಸಿವೆ ಕಾಳಿನೋಪಾದಿಯಲ್ಲಿ ಈ ಜೀವಿತ ಎಂಬ ಹೊಲದಲ್ಲಿ, ಈ ಜೀವಿತ ಎಂಬ ದಿನದಲ್ಲಿ, ಈ ಭೂಮಿಯಲ್ಲಿ ದೇವರಾದ ಕರ್ತನು ನನ್ನನ್ನು ನಿನ್ನನ್ನು ಇಟ್ಟಿದ್ದಾನ್ರಿ. ಇಲ್ಲಿ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ, ಅದು ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ, ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಸಾಸಿವೆ ಕಾಳು ಹಲ್ಲೆಲೂಯಾ ಸರಿಯಾದ ಭೂಮಿಯಲ್ಲಿ ಬಿತ್ತಲ್ಪಡುವಾಗ ಎಲ್ಲ ಕಾಯಿ ಪಲ್ಯಗಳಿಗಿಂತಲೂ ಏನಾಗ್ತದೆ ಅಂತ ಅದು
ಮರವಾಗಿ ಬೆಳೀತದಂತೆ. ಹಾಲೆಲೂಯ. ಪ್ರಿಯ ದೇವಜನರೇ, ಅಂದರೆ ದೇವರ ವಾಕ್ಯವೆಂಬ ಆ ಬೇರು ಆಳವಾಗಿ ನಾವು ಆ ಭೂಮಿಯಲ್ಲಿ, ಅಂದರೆ ದೇವರಾದ ಕರ್ತನಲ್ಲಿ ನಂಬಿಕೆಯಲ್ಲಿ ನಮ್ಮ ಜೀವಿತವೆಂಬ ಬೇರು ಕರ್ತನಲ್ಲಿ ಬೇರೂರಿಕೊಂಡು ದೇವರು ನಮಗೆ ಕೊಟ್ಟಿರುವಂತಹ ಈ ಆಯುಷ್ಕಾಲದ ಈ ಕಾಲಾವಕಾಶವನ್ನು ಆತನ ಮಹಿಮೆಗೋಸ್ಕರವಾಗಿ ನಾನು ನೀನು ಉಪಯೋಗಿಸುವುದಾದರೆ, ನೋಡುವಂಥ ಜನರಿಗೆ ನಾನು ನೀನು ಸಾಮಾನ್ಯವಾಗಿ ಕಾಣಲ್ಪಡಬಹುದು, ಆದರೆ ದೇವರ ಎಣಿಕೆಯಲ್ಲಿ ನಾನು ನೀನು ಅಮೂಲ್ಯಳಾಗಿದ್ದೇವೆ. ಇದನ್ನು ತಿಳ್ಕೊಳ್ಳಿ. ಹಲ್ಲೆಲೂಯ, ಹಲ್ಲೆಲೂಯ. ಆಕಾಶದ ಪಕ್ಷಿಗಳು ಅದರಲ್ಲಿ ಬಂದು ವಾಸ ಮಾಡ್ತದಂತೆ. ಅಂದ್ರೆ ಅನೇಕ ಆತ್ಮಗಳು, ಆಕಾಶದ ಪಕ್ಷಿ ಆತ್ಮಗಳು ನಶಿಸಿ ಅಳಿದು ಹೋಗುವಂತ ಆತ್ಮಗಳಾಗಿದೆ ಪ್ರಿಯರೇ. ಇವತ್ತು ಎಷ್ಟು ಆತ್ಮಗಳಿಗೆ ದೇವರ ಸುವಾರ್ತೆಯನ್ನು ನಾನು ಸಾರ್ತಾ ಇದ್ದೀವಿ. ಒಂದು ಸಾಸಿವೆ ಕಾಲಿನ ಪಾದೆಯಲ್ಲಿ ಈ ಲೋಕದಲ್ಲಿ ನಾನು ನೀವು ಇದ್ದೇವೆಂಬುದ ಆ ನಂಬಿಕೆ ಇದೆಯಾ? ಪ್ರಿಯ ದೇವಜನರೇ, ಇವತ್ತು ಕೂಡ ದೇವರಾದ ಕರ್ತನು ನಿಮ್ಮಲ್ಲಿ ನಂಬಿಕೆಯಲ್ಲಿ ನಿಮ್ಮನ್ನು ಎದುರು ನೋಡ್ತಿದ್ದಾನೆ. ನೀವು ವಾಕ್ಯವನ್ನು ಕೇಳುವಂತೆ ನೀವು ಯಾರೇ ಆಗಿರಲಿ, ನೀವೊಂದು ಸಾಸಿವೆ ಕಾಲ ಆಗಿದ್ದೀರಿ. ಈ ಲೋಕದಲ್ಲಿ ದೇವರು ನಿಮ್ಗೆ ಕೊಟ್ಟಿರುವಂತಹ ಆಯುಷ್ಕಾಲ, ಈ ಜೀವಿತವೆಂಬ ಭೂಮಿಯಲ್ಲಿ ನೀವು ಜೀವಿಸುವಾಗ ಕರ್ತನಿಗಾಗಿ ಸಾಕ್ಷ್ಯ ಜೀವಿತವನ್ನು ನೀವು ಮಾಡಿ. ನಿಮ್ಮ ಮೂಲಕವಾಗಿ ಅನೇಕ ಜನರು, ಅನೇಕ ಆತ್ಮಗಳು, ಅನೇಕ ಸಭೆಗಳು ನಿಮ್ಮ ಮೂಲಕ ಸ್ಥಾಪಿಸಲ್ಪಡಬೇಕು. ಆ ಸಭೆಗಳಲ್ಲಿ ಅನೇಕ ಆತ್ಮಗಳು ಬಂದು ಸೇರಬೇಕು. ಆ ಮರ ಅಂದರೆ ಸಭೆಯಾಗಿದೆ ಪ್ರಿಯರೇ. ಮರ ಅಂದರೆ ಸಭೆಯಾಗಿದೆ. ಆ ಸಭೆಯಲ್ಲಿ ಎಷ್ಟು ಜನ, ಎಷ್ಟು ಹಕ್ಕಿಗಳು ಬಂದಲ್ಲಿ ಆಶ್ರಯ ಪಡಿತದಂತೆ. ಇವತ್ತು ಆ ಸಭೆಯಲ್ಲಿ ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಅನೇಕ ಜನರು ಅಲ್ಲಿಗೆ ಧಾವಿಸಿ ಬರಬೇಕು. ಪ್ರೇಸಲ ಆಕಾಶದ ಪಕ್ಷಿಗಳು, ಹಲ್ಲೆಲೂಯ, ಆತ್ಮ ನಶಿಸಿ ಅಳಿದು ಹೋಗುವಂತ ಆತ್ಮಗಳಾಗಿದೆ. ಸೈತಾನನ ವಶದಲ್ಲಿದ್ದಂಥ ಜನರನ್ನು ದೇವರ ರಾಜ್ಯಕ್ಕೆ ನಡೆಸಲ್ಪಡುವಂತ ವಾಕ್ಯವೆಂಬ ಒಂದು ಸಾಸಿವೆ ಕಾಳು, ಒಂದು ವಾಕ್ಯ ನೀವು ಒಬ್ಬನ ಜೀವಿತಕ್ಕೆ ನೀವು ಬಿತ್ತುವುದಾದರೆ ಮುಂದಿನ ದಿನದಲ್ಲಿ ದೇವರು ಸ್ಥಾಪಿಸಿದ ಆ ಸಭೆಗೆ ಅವರು ಬರುವವರಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನನ್ನನ್ನು ನಿಮ್ಮನ್ನು ದೇವರಾದ ಕರ್ತನು ನಂಬಿಗಸ್ತಿಕೆಯಲ್ಲಿ ಆರಿಸಿಕೊಂಡಿದ್ದಾನೆ. ನಂಬಿಗಸ್ತಿಕೆಯಲ್ಲಿ ಆರಿಸಿಕೊಂಡದು ಮಾತ್ರವಲ್ಲದೆ ಇವತ್ತು ಕಾಯಿ ಪಲ್ಯ, ಹಲ್ಲೆಲೂಯ, ಕಾಯಿ ಪಲ್ಯ, ಮರಗಿಂತಲೂ ಏನಾಗಿದೆ ಅಂತೆ, ಎತ್ತರವಾಗಿ. ಇವತ್ತು ನಿನ್ನ ಜೀವಿತದಲ್ಲಿ ಆತ್ಮದಲ್ಲಿ ನಾವು ಎತ್ತರವಾಗಿ ನಾವು ಬೆಳೀತಾ ಇದ್ದೇವಾ? ಅಲ್ಲ, ನಾವು ಆತ್ಮಿಕವಾಗಿ ನಾವು ಕುಂಠಿತವಾಗ್ತಿದ್ದೇವಾ? ಇವತ್ತು ಎತ್ತರವಾಗಿ ನಾವು ಬೆಳಿಬೇಕು. ಎತ್ತರವಾಗಿ ಎಲ್ಲ ಕಾಯಿ ಪಲ್ಯಗಳಿಂತಲೂ ಎತ್ತರವಾದ ಮರವನ್ನಾಗಿ ಸಾಸಿವೆ ಕಾಳನ್ನು ದೇವರು ಹೋಲಿಸಿ ಇವತ್ತು ನಿನ್ನ ಜೀವಿತಕ್ಕೆ ಹೋಲಿಸಿ ತೋರಿಸಿಕೊಡ್ತಿದ್ದಾನೆ ಪ್ರಿಯರೇ. ಒಂದು ಅರ್ಥ ಮಾಡಿಕೊಳ್ಳಿ ಪ್ರಿಯರೇ, ಯೇಸು ಸ್ವಾಮಿ ಆ ಪ್ರಾಣ ಕೊಟ್ಟಂತ ಅದೇ ಯೇಸು ಕರ್ತನು ತಿರುಗುಂದಾವರ್ತಿ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ, ಅತಿ ಶೀಘ್ರದಲ್ಲಿ ಬರಲಿಕ್ಕಿದ್ದಾನೆ ಪ್ರಿಯರೇ. ನಾವು ದೇವರ ವಾಕ್ಯದ ಮೂಲಕ ನಾವು ಶುದ್ಧೀಕರಿಸಿಕೊಳ್ಳುವ, ದೇವರ ವಾಕ್ಯವೆಂಬಾತನಿಗೆ ನಾವು ಪರಿಪೂರ್ಣವಾಗಿ ಒಪ್ಪಿಸಿಕೊಡುವ ಪ್ರಿಯರೇ. ನಿದ್ದೆ ಮಾಡುವನೇ ಎಚ್ಚರಗೊಳ್ಳು, ಸತ್ತವರನ್ನು ಬಿಟ್ಟು ಹೇಳು, ಯೆಹೋವನು ನಿನಗೆ ನಿತ್ಯ ಬೆಳಕಾಗಿದ್ದಾನೆ ಎಂಬುದಾಗಿ. ಈ ಲೋಕದ ಪ್ರಯಾಣದಲ್ಲಿ ಜೀವಿಸುವಂತ ವೇಳೆಯಲ್ಲಿ ಪ್ರಿಯ ದೇವಜನರೇ, ಲೋಕದ ನಿದ್ರೆಯಲ್ಲಿ, ಲೋಕದ ಆಲಸ್ಯದಲ್ಲಿ, ಲೋಕದ ಚಿಂತೆಯಲ್ಲಿ ಮರಳಾಗಿ ಹೋಗದಂತೆ ದೇವರ ವಾಕ್ಯವೆಂಬ ಬುನಾದಿಯಲ್ಲಿ, ದೇವರು ಕೊಡುವಂತ ವಾಕ್ಯವೆಂಬ ಮನ್ನವನ್ನು ನಾವು ಉಣ್ಣುತ್ತಾ, ದೇವರ ವಾಕ್ಯವೆಂಬ ಮನ್ನದ ಮೂಲಕ ನಾವು ಬಲ ಹೊಂದುತ್ತಾ, ಇತರರನ್ನು ಬಲಪಡಿಸುತ್ತಾ, ನಾವು ದೊಡ್ಡ ಮರವಾಗಿ ಕಾಯಿ ಪಲ್ಯಗಳಿಗಿಂತಲೂ ಎತ್ತರವಾದ ಸ್ಥಾನದಲ್ಲಿ, ಇವತ್ತು ಲೋಕದಲ್ಲಿ ಇರುವಂತ ಜನರಿಗಿಂತಲೂ ನಮ್ಮನ್ನು ಎತ್ತರವಾದ ಸ್ಥಾನದಲ್ಲಿ ದೇವರಾದ ಕರ್ತನಿಟ್ಟಿದ್ದಾನೆ. ಆ ಎತ್ತರವಾದ ಸ್ಥಳಕ್ಕೆ ಜನರು ಧಾವಿಸಿ ಬರಬೇಕು. ಹಲ್ಲೆಲೂಯ. ವಾಕ್ಯವೆಂಬಾತನ ಬಳಿಗೆ ಜನರು ಬರಬೇಕು. ಆ ವಾಕ್ಯವೆಂಬಾತನ ಬಳಿಗೆ ಜನರು ಬರಬೇಕಾದರೆ ನೀನು ಒಂದು ಸಾಸಿವೆ ಕಾಳಾಗಿ ಈ ಭೂಮಿಯಲ್ಲಿ ಬಿತ್ತಲ್ಪಡಲೇಬೇಕು.
ಇವತ್ತು ಈ ಭೂಮಿಯಲ್ಲಿ, ಈ ಜೀವಿತ ಎಂಬ ಭೂಮಿಯಲ್ಲಿ ನನ್ನನ್ನು ನಿನ್ನನ್ನು ದೇವರಾದ ಕರ್ತನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಈ ವ್ಯರ್ಥವಾದ ಚಿಂತೆಯನ್ನು ಬಿಟ್ಟು ಆತ್ಮಗಳನ್ನು, ಹಲ್ಲೆಲೂಯಾ, ಆ ದೊಡ್ಡ ಮರ ಅದು ಸಭೆಯಾಗಿದೆ ಪ್ರಿಯರೇ. ದೇವರು ಸ್ಥಾಪಿಸುವಂತ ಸಭೆ, ತನ್ನ ಆತ್ಮನ ವರದಿಂದ ತುಂಬಿಸುವಂತ ಸಭೆ, ಅನೇಕರ ಜೀವಿತತೆ ಬೆಳಕಾಗಿರ್ಲಿಕ್ಕಾಗುವಂತೆ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ನೇಮಿಸಿದ್ದಾನೆ. ಪ್ರಿಯ ದೇವಜನರೇ, ಈ ಅವಕಾಶ ಕಳೆದು ಹೋದರೆ ಇನ್ನು ಮುಂದಿನ ದಿನದಲ್ಲಿ ಬೇಕೆಂಬುದಾಗಿ ಹೇಳಿದ್ರು ಕೂಡ ಸಿಗುವುದಿಲ್ಲ ಪ್ರಿಯರೇ. ಈಗ ಸಿಗುವಂತ ಈ ಸಮಯದಲ್ಲಿ ಇದುವೇ ಸುಪ್ರಸನ್ನತೆಯ ದಿನ, ಇದುವೇ ಪ್ರಸನ್ನತೆಯ ದಿನ, ಸುಪ್ರಸನ್ನತೆಯ ಕಾಲ. ಆ ಬಾಗಿಲು ಮುಚ್ಚಿದರ ಒಳಗಾಗಿ ನಾನು ನೀನು, ದೇವರಾದ ಕರ್ತನು ನನ್ನನ್ನು ನಿನ್ನನ್ನು ಈ ಲೋಕವೆಂಬ, ಈ ಜೀವಿತ ಎಂಬ ಯಾತ್ರೆ ಎಂಬ ಈ ಭೂಮಿಯಲ್ಲಿ ಸಾಸಿವೆ ಕಾಳಿನಾಗಿ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಇಟ್ಟಿದ್ದಾನೆ. ಆತ್ಮನ ವರಗಳಿಂದ ಆತನು ತುಂಬಿಸಿದ್ದಾನೆ. ದೇವರ ವಾಗ್ದಾನಗಳಿಂದ ಆತನು ನನ್ನನ್ನು ನಿನ್ನನ್ನು ತುಂಬಿಸಿದ್ದಾನೆ. ಆತನ ಮಹಿಮೆಗೋಸ್ಕರ, ಆತನಿಗೋಸ್ಕರ ನಿಮ್ಮ ಜೀವಿತದಲ್ಲಿ ಆತ್ಮಗಳನ್ನು ಗೆದ್ದುಕೊಳ್ಳುವಂತ ಆತ್ಮನ ವರವನ್ನು ನಾವು ಹೊಂದಿಕೊಂಡವರಾಗಿ ದೇವರಾದ ಕರ್ತನನ್ನು ಮಹಿಮೆ ಪಡಿಸುವಂತ ಆತನ ಮಕ್ಕಳಾಗಿ ಈ ಲೋಕದಲ್ಲಿ ನಿನ್ನ ಮೇಲೆ ಆತನು ಉನ್ನತವಾದ ನಂಬಿಕೆಯನ್ನಿಟ್ಟಿದ್ದಾನೆ. ಆ ನಂಬಿಕೆಯನ್ನು ಆತನನ್ನು ನಾವು ಕಳೆದುಕೊಳ್ಳದಂತೆ ದೇವರು ಯಾವಾಗಲೂ ದಿನವೂ ನಿನ್ನ ಮೂಲಕ ಮಹತ್ತರವಾದ ಕಾರ್ಯಗಳನ್ನು ಮಾಡಲು ಉದ್ದೇಶಿಸಿದ್ದಾನೆ. ಲೋಕದ ಕಟ್ಟ ಕಡೆಗಳಲ್ಲಿ ಸಭೆಗಳನ್ನು ಸ್ಥಾಪಿಸಲಿಕ್ಕೆ ನಿನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಇವತ್ತು ವ್ಯರ್ಥವಾದ ಚಿಂತೆಯಲ್ಲಿ, ವ್ಯರ್ಥವಾದ ಕೆಲಸ ಕಾರ್ಯಗಳಲ್ಲಿ ನೀನಿದ್ದುಕೊಂಡು ನಶಿಸಿ ಅಳಿದು ಹೋಗುವಂತ ಆತ್ಮಗಳು, ಅಯ್ಯೋ ದೇವರೆಂಬುದಾಗಿ ಕೂಗುವಂತ ಎಷ್ಟೋ ಆತ್ಮಗಳು, ಆ ಕೂಗು ದೇವರ ಆತ್ಮನಿಗೆ ಕೇಳಿಸ್ತಾ ಇದೆ. ಅದಕ್ಕೋಸ್ಕರ ದೇವರಾದ ಕರ್ತನು ಈ ಲೋಕದಲ್ಲಿ ನಿನ್ನನ್ನು ಇಟ್ಟಿದ್ದಾನೆ. ಪ್ರಿಯ ದೇವ ಜನರೇ, ಇನ್ನೊಬ್ಬರ ಬೆನ್ನನ್ನು ತೋರಿಸುವುದಕ್ಕಿಂತಲೂ ನಿನ್ನ ಜೀವಿತ ದೇವರ ಮುಂದೆ ಹೇಗೆ ಇದೆ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ದೇವರ ಆತ್ಮನಿಗೆ ನಾವು ಒಳ್ಳೆಯ ಸಾಧನಗಳಾಗಿ, ದೇವರ ಹಸ್ತದಲ್ಲಿ ಒಳ್ಳೆಯ ಪಾತ್ರೆಯಾಗಿ ಆತನ ಮಹಿಮೆಗೋಸ್ಕರ ನೀವು ಜೀವಿಸುವ ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಕೇಳಿದಂಥ ನೀವು ಯಾರೇ ಆಗಿರಲಿ, ನೀವು ಸೋತು ಹೋಗಬೇಡಿ. ದೇವರಾದ ಕರ್ತನಲ್ಲಿ ಇಟ್ಟಂಥ ನಂಬಿಕೆಯಲ್ಲಿ ನೀವು ಹಿಂದೆ ಹೋಗಬೇಡಿ. ದೇವರ ನಂಬಿಕೆಯಲ್ಲಿ ಒಂದು ಸಾಸಿವೆ ಕಾಳಿನೋಪಾದಿಯಲ್ಲಿ ಅನೇಕರ ಜೀವಿತಕ್ಕೆ ನೀವು ಬೆಳಕಾಗಿ, ನೀವು ಎತ್ತರ ಸ್ಥಾನದಲ್ಲಿ ದೇವರು ನಿಮ್ಮನ್ನು ಇಟ್ಟಿರುವಂತಹ ಸ್ಥಾನದಿಂದ ನೀವು ಕೆಳಗಿಳಿಲಿಕ್ಕೆ ಹೋಗಬೇಡಿ. ಅನೇಕ ಜನರು ನಿಮ್ಮ ಸಹಾಯಕ್ಕೋಸ್ಕರ ದೇವರ ಆತ್ಮನ ಮೂಲಕ ಕಳಿಸಲ್ಪಡುವಂಥ ಜನರು ನಿಮ್ಮ ಬಳಿಗೆ ಬರುವಂಥ ವೇಳೆಯಲ್ಲಿ ಅವರಿಗೆ ದೇವರ ವಾಕ್ಯವೆಂಬ ಸುವಾರ್ತೆಯನ್ನು ಸಾರಿರಿ. ಆ ಸುವಾರ್ತೆ ಮೂಲಕ ಸಭೆಯನ್ನು, ಕ್ರಿಸ್ತನ ಪರಲೋಕದ ಆ ರಾಜ್ಯವನ್ನು ಸ್ಥಾಪಿಸುವಂತ ಮಗನು ಮಗಳಾಗಿ ಜೀವಿಸಿ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೈಸ್.